ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಭರತ ಎನ್ನುವ ಒಂದು ಹೆಸರೇ ನಮಗೆ ತುಂಬ ಆತ್ಮೀಯವಾದದ್ದು. ಭಾರತ ದೇಶದ ನಿವಾಸಿಗಳಾಗಿ ಈ ದೇಶದ ಬಗೆಗೆ ಅಭಿಮಾನ ಪ್ರೀತಿ ಇರುವಂತಹ ನಮಗೆ ಆ ಭರತ ಎನ್ನುವ ಹೆಸರು ತುಂಬ ಆಪ್ಯಾಯಮಾನವಾಗ್ತದೆ. ಕಾರಣ, ನಮ್ಮ ದೇಶಕ್ಕೆ ಭಾರತ ಎನ್ನುವ ಹೆಸರು ಬರುವುದಕ್ಕೆ ಕಾರಣೀಭೂತನಾದವನು ಭರತ. ಇತಿಹಾಸ ಪುರಾಣಗಳನ್ನು ಪರಿಶೀಲನೆ ಮಾಡಿದಾಗ ಭರತ ಎನ್ನುವ ಹೆಸರಿನವರು ಕೆಲವರು ನಮಗೆ ಕಾಣಲಿಕ್ಕೆ ಸಿಗುತ್ತಾರೆ. ಮೊದಲನೆಯವನು ಋಷಭದೇವನ ಮಗನಾದಂತಹ ಭರತ. ಈತ ಅಜನಾಭ ಎನ್ನುವಂತಹ ದೇಶ, ಹಿಮವತ್ ಪರ್ವತದಿಂದ ದಕ್ಷಿಣದ ದೇಶ, ಇವತ್ತು ನಾವು ಯಾವುದನ್ನು ಭಾರತ ಅಂತ ಕರೀತಾ ಇದ್ದೇವೆ, ಈ ಭಾಗ, ಇದಕ್ಕೆ ಅಜನಾಭ ಅಂತ ಹೆಸರಿತ್ತು. ಅದನ್ನು ಪಾಲನೆ ಮಾಡ್ತಾನೆ. ಚಕ್ರವರ್ತಿಯಾದಂತಹ ಆ ಭರತನಿಂದ ಈ ದೇಶ ಪಾಲಿತವಾದ್ದರಿಂದ ಆ ಬಳಿಕ ಈ ದೇಶಕ್ಕೆ ಭಾರತ ವರ್ಷ, ಭಾರತ ದೇಶ, ಭರತ ಖಂಡ ಈ ರೀತಿಯ ಹೆಸರುಗಳು ಬಂದವು. ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬರುವುದಕ್ಕೆ ಕಾರಣೀಭೂತನಾದ ಭರತ ಆತ. ನಂತರ ರಾಮಾಯಣದಲ್ಲಿಯೂ ಭರತನನ್ನು ನೋಡ್ತೇವೆ. ಶ್ರೀರಾಮನ ಸಹೋದರನಾಗಿ, ಸೇವಕನಾಗಿ, ಪೂಜಕನಾಗಿ ರಾಮನನ್ನು ಆಧರಿಸಿದಂತಹ ಭರತ, ಅವನು ನಮಗೆ ಆದರ್ಶಪ್ರಾಯ. ಆ ನಂತರದಲ್ಲಿ ನಾವು ನೋಡುವಂಥದ್ದು ದುಷ್ಯಂತ ಮತ್ತು ಶಕುಂತಲೆಯರ ಮಗನಾದಂತಹ ಭರತ ಚಕ್ರವರ್ತಿಯನ್ನು. ಇವತ್ತು ನಾವು ಅವನ ಬಗ್ಗೆ ಸ್ವಲ್ಪ ವಿಚಾರ ಮಾಡಲಿಕ್ಕಿದ್ದೇವೆ. ಮಹಾಭಾರತದಲ್ಲಿ ನಿರೂಪಿತವಾದಂತಹ ದುಷ್ಯಂತ ಮತ್ತು ಶಕುಂತಲೆಯ ಪುತ್ರನಾದಂತಹ ಭರತನ ವಿಚಾರವನ್ನು ನೋಡೋಣ. ದುಷ್ಯಂತ ಬೇಟೆಗೆ ಬಂದವನು ಕಣ್ವರ ಆಶ್ರಮಕ್ಕೆ ಬರ್ತಾನೆ. ಕಣ್ವರು ಇರುವುದಿಲ್ಲ. ಶಕುಂತಲೆಯನ್ನು ನೋಡ್ತಾನೆ, ಅನುರಕ್ತನಾಗ್ತಾನೆ, ಗಾಂಧರ್ವ ವಿಧಿಯಿಂದ ಮದುವೆ ಆಗ್ತಾನೆ. ನಿನ್ನನ್ನು ಕರೆಸಿಕೊಳ್ತೇನೆ ಅಂತ ಹೇಳಿ ಅರಮನೆಗೆ ಹೊರಟು ಹೋಗ್ತಾನೆ. ಹೋದ ಮೇಲೆ ಅವನಿಗೆ ಆಲೋಚನೆ ಆಯಿತು, ನಾನು ತಪ್ಪು ಕೆಲಸ ಮಾಡಿದ್ನೇನೋ, ಋಷಿಗಳು ಇಲ್ಲದಿರುವ ಸಂದರ್ಭದಲ್ಲಿ ಅವರ ಮಗಳಾದಂತಹ ಶಕುಂತಲೆಯ ಪರಿಗ್ರಹ ಮಾಡಿದ್ದೇನೆ, ಇದರಿಂದ ಕುಪಿತರಾದಂತಹ ಋಷಿಗಳು ನನಗೆ ಶಾಪ ಕೊಡಬಹುದೋ ಅಂತ ಅವನಿಗೆ ಹೆದರಿಕೆ ಆಯಿತು. ಈ ಹೆದರಿಕೆಯಿಂದಾಗಿಯೇ ಅವನು ಶಕುಂತಲೆಯನ್ನು ಕರೆದುಕೊಂಡು ಹೋಗುವ ಕೆಲಸವನ್ನೇ ಮಾಡಲಿಲ್ಲ. ಇತ್ತ ಕಣ್ವರ ಆಶ್ರಮದಲ್ಲಿ ಶಕುಂತಲೆ ದಿನಗಳನ್ನು ಕಳೀತಾ ಇದ್ದಾಳೆ. ದಿನಗಳು ಉರುಳಿದವು, ಮಾಸಗಳು ಕಳೆದವು, ವರ್ಷವೂ ಕಳೆಯಿತು. ಗರ್ಭಿಣಿಯಾದಂತಹ ಆಕೆಯನ್ನು ಕರ್ಕೊಂಡು ಹೋಗುವುದಕ್ಕೆ ದುಷ್ಯಂತ ಬರಲಿಲ್ಲ. 3 ವರ್ಷಗಳು ಕಳೆದವು. ಆಗ ಶಕುಂತಲೆ ಮಗನನ್ನು ಪ್ರಸವಿಸ್ತಾಳೆ. ಇದೊಂದು ವಿಶೇಷ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ, ಒಂದು ಶಿಶುವಿಗೆ ಗರ್ಭಾವಾಸ ಎಷ್ಟು ಅಂದರೆ 9 ತಿಂಗಳು, ನವಮಾಸಗಳು ತುಂಬಿದ ಮೇಲೆ ಪ್ರಸವ. ಆದರೆ ಭರತನ ವಿಷಯದಲ್ಲಿ ಹಾಗಾಗಲಿಲ್ಲ. 3 ವರ್ಷಗಳ ಕಾಲದ ಗರ್ಭ ಇದು. ಈ ದೀರ್ಘವಾದಂತಹ ಗರ್ಭವಾಸ ಅವನದ್ದು. ಆಮೇಲೆ ಮಗುವಿನ ಜನನ ಆಯಿತು. ಸಾಮಾನ್ಯ ನಮಗೆ ಗೊತ್ತಿರುವಂತೆ ದೀರ್ಘಕಾಲ ಗರ್ಭದಲ್ಲಿರುವಂಥದ್ದು ಅದು ಆನೆಯ ಮರಿ. ಆನೆ 2 ವರ್ಷಗಳ ಕಾಲ ತನ್ನ ಮರಿಯನ್ನು ಗರ್ಭದಲ್ಲಿ ಧರಿಸ್ತದೆ. 2 ವರ್ಷಗಳ ನಂತರ ಪ್ರಸವ ಆಗ್ತದೆ. ಇಷ್ಟು ದೀರ್ಘಕಾಲದ ನಂತರ ಪ್ರಸವಿತವಾದಂತಹ ಆನೆಯ ಸಾಮರ್ಥ್ಯ ಎಷ್ಟು, ಅದರ ಒಂದು ಬಲ, ಇದೆಲ್ಲ ನಮಗೆ ಗೊತ್ತುಂಟು. 3 ವರ್ಷಗಳ ನಂತರದಲ್ಲಿ ಪ್ರಸವಿಸಿದ ಈ ಶಿಶು ಹಾಗಿದ್ದರೆ ಹೇಗಿರ್ಬೋದು ಎನ್ನುವುದನ್ನು ನಾವು ಊಹಿಸಿಕೊಳ್ಬೋದು. ಪ್ರಪಂಚದಲ್ಲಿ ಎಂತೆಂಥದ್ದೋ ಅದ್ಭುತಗಳು ನಡೆದಿವೆ. ನಾವು ಇತ್ತೀಚಿನ ದಿನಗಳಲ್ಲಿಯೂ ಗಮನಿಸ್ತೇವೆ. ಒಬ್ಬ ವ್ಯಕ್ತಿ ಮೃತನಾದ ಅಂಥೇಳಿ ಅವನನ್ನು ಸಂಸ್ಕಾರಕ್ಕೋಸ್ಕರವಾಗಿ ಕಾಷ್ಟದ ಮೇಲೆ ಇರಿಸಿದ ಮೇಲೆ ಎದ್ದು ಬಂದ ಎನ್ನುವ ಘಟನೆಯನ್ನು ನಾವು ಇವತ್ತು ವೃತ್ತಪತ್ರಿಕೆಗಳಲ್ಲಿ ಓದ್ತೇವೆ. ಇತ್ತೀಚೆಗೆ ಅಂತಹ ಒಂದು ಘಟನೆಯನ್ನು ಓದಿದ್ದುಂಟು. ಒಬ್ಬಾಕೆ 8 ಮಕ್ಕಳಿಗೆ ಜನ್ಮ ನೀಡಿದಳು ಅಂತ. ಇಂತಹ ಒಂದು ಅದ್ಭುತಗಳು ಎಷ್ಟೋ ವರ್ಷಗಳಿಗೊಮ್ಮೆ ಪ್ರಪಂಚದಲ್ಲಿ ನಡೆಯುವುದುಂಟು, ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಹಾಗೆಯೇ ಈ ಘಟನೆಯು ಕೂಡ 3 ವರ್ಷಗಳ ನಂತರ ಶಕುಂತಲೆ ಪ್ರಸವಿಸ್ತಾಳೆ. ಅಂತಹ
ದೀರ್ಘಕಾಲದ ಪೂರ್ಣ ಗರ್ಭ ಇತ್ತು. ಪ್ರಸವಿಸಿದಾಗಲೇ ಸಾಕ್ಷಾತ್ ಇಂದ್ರನೇ ನುಡಿತಾನಂತೆ, ಈತ ಮುಂದೆ ಚಕ್ರವರ್ತಿ ಆಗುವವನು ಅಂತ. ಹಿಂದೆ ಶಕುಂತಲೆ ದುಷ್ಯಂತನನ್ನು ವಿವಾಹವಾದ ಮೇಲೆ ಆತನೊಂದಿಗೆ ಸಮಾಗಮವನ್ನು ಮಾಡಿದ ಮೇಲೆ ಹೊರಹೋಗಿದ್ದಂತಹ ಕಣ್ವ ಮಹರ್ಷಿಗಳು ಮರಳಿ ಬರ್ತಾರೆ. ಅವರು ಶಕುಂತಲೆಯ ಈ ಕೃತ್ಯವನ್ನು ಕಂಡು ಕೋಪಗೊಳ್ಳಿಲ್ಲ. ಅವರು ಹೇಳ್ತಾರೆ, ಯೋಗ್ಯನಾದಂತಹ ವ್ಯಕ್ತಿಯೊಂದಿಗೆ ನಿನ್ನ ವಿವಾಹ ಆಗಿದೆ. ಕ್ಷತ್ರಿಯರಿಗೆ ಗಾಂಧರ್ವ ವಿವಾಹ ಎನ್ನುವುದು ಉಚಿತವೇ ಆಗಿದೆ. ಆ ದೃಷ್ಟಿಯಲ್ಲಿ ನೀನಾದಂತಹ ಈ ವಿವಾಹ ಇದು ಉಚಿತ. ಮತ್ತು ದುಷ್ಯಂತ ಸಾಮಾನ್ಯನೇನಲ್ಲ, ಮಹಾಪರಾಕ್ರಮಿಯೂ ಹೌದು, ಧರ್ಮಿಷ್ಠನೂ ಹೌದು. ಅಂಥವನ ವಿವಾಹ ಇದು ಯುಕ್ತವೇ ಆಗಿದೆ ಅಂತೇಳಿ ಪ್ರಶಂಸೆ ಮಾಡಿ ಚಕ್ರವರ್ತಿ ಲಕ್ಷಣೋಪೇತನಾದಂತಹ ಮಗನನ್ನು ನೀನು ಪಡೀತಿ ಅಂತ ಅವರು ಆಶೀರ್ವಾದ ಮಾಡಿದರು. ಈಗ ಮಗು ಹುಟ್ಟಿದಾಗ ಇಂದ್ರ ಉದ್ಘೋಷಣೆ ಮಾಡ್ತಾನೆ, ಈ ಮಗು ಚಕ್ರವರ್ತಿ ಆಗ್ತಾನೆ ಅಂತ. ಹುಟ್ಟುವಾಗಲೇ ಆ ಮಗುವಿನ ಕೈಯಲ್ಲಿ ಚಕ್ರದ ಚಿಹ್ನೆ, ಬೆರಳಿನ ಅಗ್ರಭಾಗದಲ್ಲಿ ಚಿಹ್ನೆಗಳಿವೆ. ನಮಗೂ ಒಂದೊಂದು ಚಕ್ರಗಳಿರ್ಬೋದು, ಆದರೆ ಪೂರ್ಣವಾಗಿ ಕೈಯ ಎಲ್ಲ ಬೆರಳುಗಳಲ್ಲಿಯೂ ಕೂಡ ಚಕ್ರದ ಚಿಹ್ನೆ ಇದ್ದರೆ ಅದು ಚಕ್ರವರ್ತಿಯ ಚಿಹ್ನೆ. ಚಕ್ರಂ ಕರೆ ಅಸ್ಯ ಅಸ್ತಿ ಯಸ್ಯ ವರ್ತತೆ, ಅವನು ಚಕ್ರವರ್ತಿ ಅಂತ. ಚಕ್ರವು ಯಾರ ಕೈಯಲ್ಲಿದೆಯೋ ಪರಿಪೂರ್ಣವಾಗಿ ಅವನು ಚಕ್ರವರ್ತಿ ಅಂತ. ಇದುವೇ ಚಕ್ರವರ್ತಿಯ ಮೊದಲ ಲಕ್ಷಣ. ಇಂತಹ ಲಕ್ಷಣದಿಂದ ಕೂಡಿಕೊಂಡವನಾಗಿ ಭರತ ಹುಟ್ಟಿದ್ದಾನೆ. ಕಣ್ವರೇ ಆ ಮಗುವಿಗೆ ಉಚಿತವಾದಂತಹ ಸಂಸ್ಕಾರಗಳನ್ನೆಲ್ಲ ಮಾಡಿದರು. ಮಗು ಬೆಳೀತಾ ಇದೆ. 6 ವರ್ಷ ವಯಸ್ಸು. ನಾವು ಇದಕ್ಕೀಗ ಮಗುವಿಗೆ 9 ವರ್ಷ ಅಂತ ಹೇಳಬೇಕು. 3 ವರ್ಷ ಗರ್ಭದಲ್ಲಿ, 6 ವರ್ಷ ಆಯಿತು ಮಗುವಿಗೆ. ಈ ಮಗು ಸಾಮಾನ್ಯವಲ್ಲ. ಈ ಸಣ್ಣ ವಯಸ್ಸಿನಲ್ಲಿಯೇ ತನ್ನ ಆಶ್ರಮದ ಸುತ್ತಲಿದ್ದಂತಹ ಭಯಾನಕವಾದಂತಹ ಪ್ರಾಣಿಗಳನ್ನೆಲ್ಲ ಹಿಡಿದು ತಂದು ಆಶ್ರಮದ ಮರಗಳಿಗೆ ಕಟ್ಟಲಿಕ್ಕೆ ಆರಂಭ ಮಾಡ್ತಾನೆ ಈ ಮಗು. ಆನೆಯನ್ನು ಪಳಗಿಸಿ ಅದರ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾನೆ. ಹುಲಿಸಿಂಹಗಳನ್ನು ಎಳ್ಕೊಂಡು ಬಂದು ಹಲ್ಲುಗಳನ್ನೆಲ್ಲ ಬಗ್ಗಿಸಿ ಅವುಗಳನ್ನು ನಿಯಂತ್ರಿಸ್ತಾನೆ. ಮಹಾಭಾರತದ ಪಾಠಗಳು ಕೆಲವಿವೆ. ಒಂದು ಪಾಠದಲ್ಲಿ ಆ ಆಶ್ರಮದ ಸುತ್ತಮುತ್ತಲಿದ್ದಂತಹ ಕೆಲವು ರಾಕ್ಷಸರನ್ನು ಕೂಡ ಆ ಕಾಲದಲ್ಲಿಯೇ ಸಂಹಾರ ಮಾಡಿದ ಅಂತವೂ ಕೂಡ ನಿರೂಪಣೆ ಮಾಡಿದ್ದಿದೆ. ಈ ರೀತಿ ರಾಕ್ಷಸ ಸಂಹಾರ, ಪ್ರಾಣಿಗಳ ಮರ್ದನ, ಇಂತಹ ಒಂದು ಅತಿಮಾನುಷವಾದಂತಹ ಕೆಲಸಗಳನ್ನು 6 ವರ್ಷದ ಮಗು ಮಾಡ್ತಾ ಇದೆ. ಇದನ್ನು ನೋಡಿ ಕಣ್ವರು ಮತ್ತು ಆಶ್ರಮದ ಇತರ ಋಷಿಗಳೆಲ್ಲರೂ ಕೂಡ ಹೇಳ್ತಾರೆ, ಎಲ್ಲರನ್ನೂ ಇವ ದಮನ ಮಾಡ್ತಾ ಇದ್ದಾನೆ, ಆದ್ದರಿಂದ ಇವನಿಗೆ ಸರ್ವದಮನ ಅಂತ ಹೆಸರಾಗಲಿ ಅಂಥೇಳಿ ಋಷಿಗಳೆಲ್ಲರೂ ಆಶೀರ್ವಾದ ಮಾಡಿದ್ರಂತೆ. ಅಂದಿನಿಂದ ಆತನಿಗೆ ಸರ್ವದಮನ ಅಂತ ಹೆಸರಾಯಿತು. ವಿಶೇಷ ಅಂದರೆ ಕಣ್ವ ಮಹರ್ಷಿಗಳು ಹುಟ್ಟಿದ ಮಗುವಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿದರು ಅಂತ ನಿರೂಪಣೆ ಇದೆ. ಆ ಸಂದರ್ಭದಲ್ಲಿ ಅವರು ಏನು ಹೆಸರಿಟ್ಟರು ಅದರ ಬಗ್ಗೆ ಅಲ್ಲಿ ಉಲ್ಲೇಖ ಇಲ್ಲ. ಅದರ ನಂತರದಲ್ಲಿ ಸರ್ವದಮನ ಎನ್ನುವ ಹೆಸರನ್ನಿಟ್ಟರು, ಅದು ಪ್ರಸಿದ್ಧವಾಯಿತು. ಅವನು ತನ್ನ ತಂದೆಯಾದಂತಹ ದುಷ್ಯಂತನ ಬಳಿಗೆ ಬರುವವರೆಗೂ ಅವನಿಗೆ ಅದೇ ಹೆಸರಿದ್ದದ್ದು. 12 ವರ್ಷ ಆಗುವಾಗ ಎಲ್ಲ ಶಾಸ್ತ್ರಗಳನ್ನು ಸಕಲ ವಿದ್ಯೆಗಳನ್ನೂ ಕೂಡ ಅವನು ಗುರುಮುಖೇನ ಕಲಿತಾನೆ. ದೈಹಿಕವಾಗಿಯೂ ಕೂಡ ಅವನನ್ನು ನೋಡುವಾಗ 12 ವರ್ಷದವ ಅಂತ ಅನ್ನಿಸ್ತಿರ್ಲಿಲ್ಲಂತೆ. ಯುವಕನಾಗಿ ಬೆಳೆದು ಬಿಟ್ಟಿದ್ದ ಆ ವರ್ಷದಲ್ಲೇ. ಯಾಕೆಂದರೆ ಇದು ಅಷ್ಟು ದೀರ್ಘವಾದ ಗರ್ಭಾವಾಸವನ್ನು ಅನುಭವಿಸಿದ ಶಿಶು. ಇದು ಸಾಮಾನ್ಯ 12 ವರ್ಷದ ಮಗುವಲ್ಲ. ಆ ರೀತಿ ಬೆಳೆದು ನಿಂತಹ ಆ ಹುಡುಗ ದೈಹಿಕವಾಗಿಯೂ ಸಮರ್ಥ, ಒಳ್ಳೆ ವಿದ್ಯೆಯೂ ಇದೆ. ಈ ರೀತಿ ಎಲ್ಲ ವಿಚಾರದಲ್ಲಿ ಸಮರ್ಥನಾಗಿರುವಂತಹ ಈ ಬಾಲಕನನ್ನು ನೋಡಿ ಕಣ್ವರು ಆಲೋಚನೆ ಮಾಡ್ತಾರೆ, ಇನ್ನಿವ ಇಲ್ಲಿರಬಾರದು. ರಾಜ್ಯವನ್ನು ಆಳುವಂತಹ ಎಲ್ಲ ಅರ್ಹತೆಯೂ ನಿನಗೆ ಬಂದಾಗಿದೆ ಈಗಾಗಲೇ. ಇನ್ನು ಈ ಕಾಡಿನಲ್ಲಿ ಆಶ್ರಮದಲ್ಲಿದ್ದೀವ ಏನು ಮಾಡುವುದು? ಹಾಗಾಗಿ ಇವನನ್ನು ಅವನ ತಂದೆಯ ಬಳಿಗೆ ಕಳಿಸಿಕೊಡಬೇಕು ಅಂತ ಹೇಳಿ ನಿರ್ಣಯ ಮಾಡಿ ಶಕುಂತಲಾ ಸಹಿತವಾದಂತಹ ಭರತನನ್ನು ಕಳಿಸಿಕೊಡ್ತಾರೆ. ಕೆಲವು ಋಷಿಗಳು ಕೂಡ ಒಟ್ಟಿಗೆ ಹೋಗ್ತಾರೆ, ಶಕುಂತಲೆಯು ಕೂಡ ಹೋಗ್ತಾಳೆ. ಈ ವಿಚಾರ ಎಲ್ಲ ಇಲ್ಲಿ ವಿಸ್ತೃತವಾಗಿ ನಿರೂಪಿತವಾಗಿದೆ. ದುಷ್ಯಂತನ ಬಳಿಗೆ ಭರತ ಮತ್ತು ಶಕುಂತಲೆ ಬರ್ತಾರೆ. ದುಷ್ಯಂತನಿಗೆ ನೆನಪಿದೆ, ಶಕುಂತಲೆ ನೋಡಿದ ಕೂಡಲೇ ಗೊತ್ತಾಗ್ತದೆ ನನ್ನವಳು ಅಂತ. ಆದರೆ ಒಪ್ಪಿಕೊಳ್ಳಿಕ್ಕಾಗುವುದಿಲ್ಲ. ಹಿಂದಿನ ಭಯ ಹೋಯ್ತವನಿಗೆ, ಋಷಿಗಳೆಲ್ಲಿ ಆದರೂ ಶಾಪ ಕೊಡಬಹುದು ಅಂತ ಇಷ್ಟು ದಿವಸ ಸುಮ್ಮನಿದ್ದ. ಆ ಭಯ ಹೋಗಿದೆ ಅವನಿಗೆ. ಯಾಕೆಂದರೆ ಋಷಿಗಳೇ ಕಳಿಸಿಕೊಟ್ಟಿದ್ದಾರೆ, ಅನುಗ್ರಹ ಮಾಡಿದ್ದ ಋಷಿಗಳು.
ಆದರೆ ಲೋಕಾಪವಾದಕ್ಕೆ ಹೆದರಿದ. ಆದರೆ ಈಗ ಎತ್ತರಕ್ಕೆ ಬೆಳೆದು ನಿಂತಹ ಮಗನನ್ನು ಕರೆದುಕೊಂಡು ಮಡದಿ ಎದುರಿಗೆ ಬಂದು ನಿಂತಿದ್ದಾಳೆ. ಒಪ್ಪಿಕೊಳ್ಳಿಕ್ಕಾಗುವುದಿಲ್ಲ, ಲೋಕಾಪವಾದಕ್ಕೆ ಹೆದರ್ತಾನೆ. ನೀನು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ವಾದ ಮಾಡ್ತಾನೆ. ಆ ಸಂದರ್ಭದಲ್ಲಿ ಶಕುಂತಲೆ ತನ್ನ ವಿದ್ಯೆಯ ಸಾಮರ್ಥ್ಯವನ್ನು, ತಪಸ್ಸಿನ ಸಾಮರ್ಥ್ಯವನ್ನು ಎಲ್ಲವನ್ನೂ ತೋರಿಸಿಕೊಡ್ತಾಳಲ್ಲಿ. ಆದರೂ ದುಷ್ಯಂತ ಒಪ್ಪಲಿಲ್ಲ. ಆಗ ಅವಳು ಕೊನೆಗೊಂದು ಮಾತು ಹೇಳ್ತಾಳೆ, ನೀನು ಒಪ್ಪಬಹುದು, ಒಪ್ಪದೇ ಇರಬಹುದು, ಆದರೆ ನನ್ನ ಮಗ ಚಕ್ರವರ್ತಿ ಲಕ್ಷಣದಿಂದ ಕೂಡಿದವ. ದೇವತೆಗಳ ಆಶೀರ್ವಾದ ಇದೆ, ನನ್ನ ತಂದೆಯಾದಂತಹ ಕಣ್ವರ ಆಶೀರ್ವಾದ ಇದೆ. ಒಂದಲ್ಲ ಒಂದು ದಿವಸ ಇವ ಚಕ್ರವರ್ತಿ ಆಗಿಯೇ ಆಗುತ್ತಾನೆ ಎಂಬ ವಿಶ್ವಾಸ ನನಗಿದೆ. ನೀನು ಸ್ವೀಕರಿಸಿದ್ದರೆ ತೊಂದರೆ ಇಲ್ಲ ಅಂತ ಹೇಳಿ ಅವಳು ಹೊರಡ್ತಾಳೆ. ಆಗ ಅವಳು ಮಾತು ಹೇಳ್ತಾಳೆ, ನಾನು ಇಷ್ಟು ಸತ್ಯವಾಗಿ ನಡ್ಕೊಂಡಿದ್ದೇನೆ, ವಸ್ತುಸ್ಥಿತಿ ಏನು ಅನ್ನೋದನ್ನು ಬಂದು ಹೇಳ್ತಾ ಇದ್ದೇನೆ, ಒಳ್ಳೆಯ ತಪಶ್ಚರ್ಯನ್ನು ನಾನು ಮಾಡಿದ್ದೇನೆ. ಇಷ್ಟೆಲ್ಲ ಇದ್ದರೂ ಕೂಡ ಇಂತಹ ಸಂಕಷ್ಟ ಕಾಲದಲ್ಲಿ ಯಾವ ದೇವತೆಗಳೂ ನನಗೆ ಸಹಾಯಕ್ಕೆ ಬರಲಿಲ್ವಲ್ಲ ಎನ್ನುವ ಒಂದು ಮಾತು ಅವಳ ಬಾಯಿಂದ ಬರ್ತದೆ. ಆ ಕ್ಷಣದಲ್ಲಿಯೇ ದೇವವಾಣಿ ಆಯಿತು. ಆ ದೇವವಾಣಿ ಹೇಳ್ತದೆ ಭರತನನ್ನು ಕುರಿತು, ಭರಸ್ವ ಪುತ್ರಂ ದುಷ್ಯಂತ ಮಾವಮಂಸ್ಥಾಹ ಶಕುಂತಲಾಂ. ಹೇ ದುಷ್ಯಂತನೇ, ನಿನ್ನ ಮಗನಾದಂತಹ ಭರತನನ್ನು ರಕ್ಷಿಸು. ಇದೊಂದೇ ಅಲ್ಲ, ಶಕುಂತಲೆಗೆ ಅವಮಾನ ಮಾಡಬೇಡ. ಎರಡನೇ ಮಾತು ಮುಖ್ಯ. ಮುಂದೆ ಭರತ ತನ್ನ ಸಾಮರ್ಥ್ಯದಿಂದ ಅವ ಚಕ್ರವರ್ತಿ ಆಗಬಹುದು, ಅವನಿಗೆ ಚಕ್ರವರ್ತಿ ಪದವಿಯನ್ನು ಕೊಡಬೇಕಾದ್ದಿಲ್ಲ ದುಷ್ಯಂತ, ಅವನೇ ಆದಾನು. ಆದರೆ ಶಕುಂತಲೆಗೆ ಅವಮಾನವಾದರೆ ಅದಕ್ಕೆ ಪ್ರತೀಕಾರ ಏನು, ಅಥವಾ ಅವಳಿಗೆ ಸಮಾಧಾನ ಹೇಳುವವರು ಯಾರು? ಅದಕ್ಕೆ ದೇವತೆಗಳು ಅದನ್ನು ಒತ್ತಿ ಹೇಳ್ತಾರೆ, ಮಾವ ಮಂಸ್ಥಾಹ ಶಕುಂತಲಾಂ. ಶಕುಂತಲೆಗೆ ಅವಮಾನ ಮಾಡಬೇಡ, ಹಿಂದೆ ನಡೆದದ್ದನ್ನೆಲ್ಲ ಸ್ಮರಿಸಿಕೋ, ಅವಳು ನಿನ್ನ ಪತ್ನಿ ಇದ್ದಾಳೆ, ಸ್ವೀಕಾರ ಮಾಡು. ಮುಂದಿನ ಮಾತು, ಭರ್ತವ್ಯೋಯಂ ತ್ವಯಾ ಯಸ್ಮಾದ್ ಅಸ್ಮಾಕಂ ವಚನಾದಪಿ. ನಿನ್ನ ಮಗ ಎನ್ನುವ ಕಾರಣಕ್ಕೋಸ್ಕರ ನೀನು ಅವನನ್ನು ರಕ್ಷಣೆ ಮಾಡಬೇಕು, ಪೋಷಿಸಬೇಕು. ಶಕುಂತಲೆ ಸತ್ಯ ಹೇಳ್ತಾ ಇದ್ದಾಳೆ, ಪೋಷಣೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಅಸ್ಮಾಕಂ ವಚನಾದಪಿ, ನಾವು ಕೂಡ ಹೇಳ್ತಾ ಇದ್ದೇವೆ, ನೀನು ಇವನನ್ನು ರಕ್ಷಣೆ ಮಾಡಬೇಕು. ಇದು ಸಂದೇಶ ಅಲ್ಲ, ಇದು ಆದೇಶ ಭರತನಿಗೆ ದೇವತೆಗಳು ಕೊಟ್ಟದ್ದು. ಅಸ್ಮಾಕಂ ವಚನಾದಪಿ, ನಮ್ಮ ಮಾತಿಗನುಗುಣವಾಗಿಯೂ ನೀನು ಇವರನ್ನು ರಕ್ಷಿಸತಕ್ಕದ್ದು. ತಸ್ಮಾತ್ ಭವತ್ವಯಂ ನಾಮನ ಭರತೋ ನಾಮ ತೇ ಸುತಃ. ಇನ್ನು ಮುಂದೆ ಈ ನಿನ್ನ ಮಗ ಭರತಾಂತವೇ ಪ್ರಸಿದ್ಧನಾಗಲಿ. ಯಾಕೆಂದರೆ ಇವನನ್ನು ನೀನು ಭರಣ ಮಾಡಬೇಕು, ಪೋಷಣೆ ಮಾಡಬೇಕು ಎಂಬ ನಮ್ಮ ಮಾತಿಗನುಗುಣವಾಗಿ ನೀನು ಇವನನ್ನು ಇನ್ನು ಮುಂದೆ ಪೋಷಣೆ ಮಾಡುವವನು. ಆದ್ದರಿಂದಾಗಿ ಇವನಿಗೆ ಭರತ, ಪೋಷಿಸಲ್ಪಟ್ಟವನು. ನಿಜವಾಗಿ ಯಾರಿಂದ ಪೋಷಿಸಲ್ಪಟ್ಟವನು? ಒಂದು ಕಾಲದಲ್ಲಿ ಕಣ್ವ ಮಹರ್ಷಿಗಳಿಂದ, ಈಗ ದೇವತೆಗಳಿಂದಲೇ. ದೇವತೆಗಳು ಆಜ್ಞೆ ಮಾಡಿದ್ರಿಂದಾಗಿ ದುಷ್ಯಂತ ಮರುಮಾತಿಲ್ಲದೆ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ದೇವತೆಗಳಿಂದ ಪೋಷಿಸಲ್ಪಟ್ಟವ, ಇನ್ನು ಮುಂದೆ ನಿನ್ನಿಂದ ಪೋಷಿಸಲ್ಪಡುವವ. ಆದ್ದರಿಂದ ಇವನಿಗೆ ಭರತ ಅಂತ ಹೆಸರಾಗಲಿ ಅಂತ ದೇವತೆಗಳು ಅನುಗ್ರಹ ಮಾಡಿದರು. ದುಷ್ಯಂತ ಎಲ್ಲರ ಮುಂದೆ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ತಾನೆ. ಹೌದು, ನಾನು ಇವಳನ್ನು ಸ್ವೀಕರಿಸಿದ್ದೌದು, ಈತ ನನ್ನ ಮಗನೂ ಹೌದು. ವಸ್ತುತಃ ಇವ ನನ್ನ ಮಗ ಅಂತ ದುಷ್ಯಂತ ಹೇಳಬೇಕಾದ್ದಿಲ್ಲ. ರಾಜಭವನಕ್ಕೆ ಬರ್ತಾ ಇರುವಾಗ ಅರಮನೆಯ ದಾರಿಯಲ್ಲಿ ಇವರನ್ನು ನೋಡುವಂತಹ ಅನೇಕ ಮಂದಿ ಮಾತಾಡಿಕೊಳ್ತಾರೆ, ಎಂತಹ ಒಂದು ವಿಶೇಷ ಮಗು ಇದು ಅಂತ. ಇವನಲ್ಲಿ ನಮ್ಮ ರಾಜನಾದಂತಹ ದುಷ್ಯಂತನ ಎಲ್ಲ ಲಕ್ಷಣಗಳೂ ಕಾಣಿಸಿಕೊಳ್ತಾ ಇವೆ, ಇವನಲ್ಲಿ ಚಕ್ರವರ್ತಿಯ ಲಕ್ಷಣಗಳು ಕಾಣಿಸಿಕೊಳ್ತಾ ಇವೆ. ಅದ್ಭುತವಾದಂತಹ ಈ ಶಿಶು ಯಾರಿವ? ಕುಮಾರಃ ದೇವಗರ್ಭಾಭಃ ಸಿಂಹ ಸಂಹನನೋ ಮಹಾನ್. ಅವನೆಂಥವನು ಅಂದರೆ ದೇವಗರ್ಭಾಭ ಅಂತ, ದೇವತೆಯ ಕಾಂತಿ ಉಳ್ಳವನು. ಅವನನ್ನು ನೋಡಿದಾಗ ಸಾಮಾನ್ಯ ಒಂದು ಮಾನುಷ ಕುಮಾರ ಇವ ಅಂತ ಹೇಳುವ ಹಾಗಿಲ್ಲ, ದಿವ್ಯವಾದ ತೇಜಸ್ಸಿದೆ. ಚಕ್ರವರ್ತಿಯ ಎಲ್ಲ ಲಕ್ಷಣಗಳು, ಮತ್ತು ಅವನ ನಡೆಯುವುದಿರಲಿ, ಅವನ ನೋಡುವಿಕೆ ಇರಲಿ, ಎಲ್ಲವೂ ಕೂಡ ಸಿಂಹದಂತೆ ಅಷ್ಟು ಗಂಭೀರವಾದದ್ದು. ವಿಸ್ತೃತವಾದಂತಹ ವಿಶಾಲವಾದ ಮುಖ, ಪುಷ್ಟವಾದ ವಕ್ಷಸ್ಥಲ, ಅದಕ್ಕೆ ಹೋಲಿಸಿದರೆ ಕೃಶವಾದ ಕಟಿ, ಬಲಿಷ್ಠವಾದಂತಹ ಕೈಕಾಲುಗಳು, ಇವೆಲ್ಲ ಆ ಒಂದು ಸಿಂಹದ ಸಾದೃಶ್ಯವನ್ನು ತೋರಿಸಿಕೊಡ್ತಾ ಇವೆ. ಆದ್ದರಿಂದ ಇವ ಚಕ್ರವರ್ತಿ ಆಗುವಂಥವನು. ಅಂತಹ ಈ ಲಕ್ಷಣದ ಹುಡುಗ ಯಾರು? ನಮ್ಮ ರಾಜನ ಲಕ್ಷಣಗಳು ತೋರ್ತಾ ಇವೆ, ನಮ್ಮ ರಾಜನ ಪ್ರತಿಬಿಂಬದಿಂತಿದ್ದಾನಿವ ಅಂತ ಮಾತಾಡಿಕೊಳ್ತಾರಂತೆ. ಅಂತಹ ಈ ಕುಮಾರನನ್ನು ಸ್ವೀಕಾರ ಮಾಡಿದ. ಮುಂದೆ ಅವನಿಗೆ ರಾಜ್ಯವನ್ನು ವಹಿಸಿ ತಾನು ಸಾಧನೆಯನ್ನು ಮಾಡ್ತಾನೆ. ಹೀಗೆ ಒಂದು ಹಂತದ ಕಥೆಯ ಪರಿಸಮಾಪ್ತಿ ಆಗ್ತದೆ. ಭರತ ರಾಜನಾದ ಮೇಲೆ ಹೇಗೆ ನಡ್ಕೊಂಡ, ಇಷ್ಟಂಶಗಳನ್ನು ಮಹಾಭಾರತ ಹೇಳ್ತದೆ. ಭರತ ರಾಜನಾದ ಮೇಲೆ
ಗಂಗೋತ್ರಿಯಿಂದ ಗಂಗೆಯು ಸಾಗರವನ್ನು ಸೇರುವವರೆಗಿನ ಭೂಭಾಗ, ಯಮುನೋತ್ರಿಯಿಂದ ಪ್ರಯಾಗದವರೆಗೆ, ಸರಸ್ವತೀ ನದಿ ಹರಿಯುವಂತಹ ಭೂಭಾಗ, ಇಷ್ಟು ಈ ಪವಿತ್ರವಾದ 3 ನದಿಗಳ ತೀರದಲ್ಲಿ 1000 ಅಶ್ವಮೇಧ, 100 ರಾಜಸೂಯ ಯಾಗ, ಆಮೇಲೆ ವಿಶ್ವಜಿದ್ ಯಾಗ, ಅಗ್ನಿಷ್ಟೋಮಾದಿ ಯಾಗಗಳು, ವಾಜಪೇಯ ಯಾಗ, ಈ ರೀತಿ ಸಹಸ್ರಾರು ಯಾಗಗಳನ್ನು ಮಾಡಿದ್ದಾನೆ ಅಂತ ಉಲ್ಲೇಖ ಬರ್ತದೆ. ಪ್ರಜೆಗಳನ್ನು ಹೇಗೆ ಪಾಲನೆ ಮಾಡಿದ ಅದರ ಉಲ್ಲೇಖ ಇಲ್ಲ. ಯಾಕೆಂದರೆ ಸೂರ್ಯವಂಶದ ಮತ್ತು ಚಂದ್ರವಂಶದ ರಾಜರ ಒಂದು ವಿಶೇಷತೆ ಏನೆಂದರೆ ಪ್ರಜಾಪಾಲನೆಯೇ ಕರ್ತವ್ಯ, ಅದಕ್ಕೋಸ್ಕರವಾಗಿ ಈ ರಾಜಪದವಿ ಅಂತ ಭಾವಿಸಿ ಪ್ರಜಾಪಾಲನೆಯಲ್ಲಿ ನಿರತರಾದವರು. ಆದ್ದರಿಂದ ಅವರು ಪ್ರಜೆಗಳನ್ನು ಚೆನ್ನಾಗಿ ಪಾಲನೆ ಮಾಡಿದ್ದಾರೆ ಅಂತ ಪುನಃ ಹೇಳಬೇಕಾದ್ದಿಲ್ಲ, ಅವರು ಧರ್ಮ ಕಾರ್ಯ ಹೇಗೆ ಮಾಡಿದರು ಎನ್ನುವುದನ್ನು ಹೇಳಬೇಕಾಗ್ತದೆ. ಇಷ್ಟು ಅಸಂಖ್ಯ ಯಜ್ಞಗಳನ್ನು ಮಾಡಿದ ಯಾವುದಕ್ಕೋಸ್ಕರ? ತನಗೆ ಸ್ವರ್ಗ ಸಿಗಬೇಕು ಅಂತಲ್ಲ, ಶ್ರೇಯಸ್ಸು ರಾಜ್ಯಕ್ಕಾಗಬೇಕು, ದೇಶಕ್ಕಾಗಬೇಕು ಎನ್ನುವ ಭಾವನೆಯಿಂದ ಇಷ್ಟು ಯಾಗಗಳನ್ನು ಮಾಡಿದ. ಈ ರೀತಿಯಲ್ಲಿ ಧರ್ಮಾತ್ಮನಾಗಿ ಆತ ಜೀವನವನ್ನು ಸಾಗಿಸಿದ ಅಂತ ಮಹಾಭಾರತ ಉಲ್ಲೇಖ ಮಾಡ್ತದೆ. ಅವನ ಧರ್ಮಪ್ರಜ್ಞೆ ಅಥವಾ ಅವನಿಗೆ ರಾಜ್ಯದ ಮೇಲಿದ್ದಂತಹ ಒಂದು ಅಭಿಮಾನ, ಕರ್ತವ್ಯನಿಷ್ಠೆ, ಇದನ್ನು ಹೇಳುವುದಕ್ಕೆ ಇನ್ನೊಂದು ಅಂಶ ಇದೆ. ಅವನಿಗೆ 3 ಮಡದಿಯರು, 9 ಜನ ಮಕ್ಕಳು. ಆದರೆ ಅವನು ನೋಡ್ತಾನೆ, ಒಬ್ಬ ಮಗನಿಗೂ ಕೂಡ ತನ್ನ ಉತ್ತರಾಧಿಕಾರಿಯಾಗುವ ಅರ್ಹತೆಯೇ ಇಲ್ಲ. ಆ ಲಕ್ಷಣಗಳೇ ಕಾಣ್ತಾ ಇಲ್ಲ. ಚಕ್ರವರ್ತಿ ಆಗುವುದು ಬೇರೆ. ಚಕ್ರವರ್ತಿ ಅಂತ ಹೇಳಿದರೆ ಇಡೀ ದೇಶವನ್ನು ಜಯಿಸಿ ಎಲ್ಲ ರಾಜರನ್ನು ಸಾಮಂತರನ್ನಾಗಿ ಮಾಡಿಕೊಂಡು ಇಡೀ ದೇಶವನ್ನು ಮುನ್ನಡೆಸುವವನು. ಚಕ್ರವರ್ತಿ ಬಿಡಿ, ಸಾಮಾನ್ಯ ರಾಜನ ಲಕ್ಷಣವೂ ಕೂಡ ನನ್ನ ಮಕ್ಕಳಲ್ಲಿ ಕಾಣ್ತಾ ಇಲ್ಲ, ಯಾರೂ ಕೂಡ ರಾಜ ಪದವಿಗೆ ಬರುವುದಕ್ಕೆ ಅರ್ಹರಲ್ಲ ಅಂಥೇಳಿ ಅವ ಆಲೋಚನೆ ಮಾಡ್ತಾನೆ. ಇವತ್ತಿನ ಕಾಲದಲ್ಲಿ ತನ್ನ ಎಲ್ಲ ಪದವಿಗಳಿಗೂ ತನ್ನ ಎಲ್ಲ ಆಸ್ತಿಗೂ ಅವನಿಗೆ ಸಾಮರ್ಥ್ಯ ಯೋಗ್ಯತೆ ಇರಲಿ ಇಲ್ಲದಿರಲಿ ಮಗ ಉತ್ತರಾಧಿಕಾರಿ ಅಂತ ಮೊದಲೇ ಘೋಷಣೆ ಮಾಡಿ ಆಗ್ತದೆ. ಆದರೆ ಇವ ಹಾಗಲ್ಲ, ನನ್ನ ಉತ್ತರಾಧಿಕಾರಿಗಳಾಗುವ ಅರ್ಹತೆಯೇ ಇವರಿಗಿಲ್ಲಲ್ಲ ಅಂತ ಅವ ಕೊರಗುತ್ತಾನೆ. ಅವನ ಮಡದಿಯರ ಆಲೋಚನೆ ಮಾಡ್ತಾರೆ, ಖಂಡಿತವಾಗಿಯೂ ರಾಜ ಈ ಮಕ್ಕಳನ್ನು ಪರಿತ್ಯಾಗ ಮಾಡ್ತಾನೆ, ಯಾಕೆಂದರೆ ಇವರಲ್ಲಿ ಅರ್ಹತೆ ಇಲ್ಲ, ಅವರನ್ನು ಪರಿತ್ಯಾಗ ಮಾಡಿದರೆ ನಮ್ಮನ್ನು ಒಟ್ಟಿಗೆ ಪರಿತ್ಯಾಗ ಮಾಡಿಬಿಡಬಹುದು ಅಂತ ಹೆದರಿ ಆ ರಾಜನ ಮಡದಿಯರು, ಭರತನ ಮಡದಿಯರು ತಮ್ಮ ಮಕ್ಕಳನ್ನು ತಾವೇ ಕೊಲ್ಲಿಸ್ತಾರೆ. ಅಂದರೆ ಒಂದು, ತಮಗೆ ತಮ್ಮ ಪತಿಯ ಆಶ್ರಯ ತಪ್ಪಿ ಹೋಗಬಹುದು ಎನ್ನುವ ಒಂದು ಹೆದರಿಕೆ. ಎರಡನೇದು, ರಾಜನ ಮಕ್ಕಳಾಗಿ ರಾಜ್ಯವನ್ನು ಪರಿಪಾಲಿಸುವ ಅರ್ಹತೆ ಇಲ್ಲದಿದ್ದ ಮೇಲೆ ಅವರು ಯಾಕೆ ಎನ್ನುವ ಭಾವನೆಯೂ ಅವರಿಗಿರಬಹುದು. ಅಂತೂ ತನ್ನ ಮಕ್ಕಳನ್ನೇ ಅವರು ಕೊಲ್ಲಿಸ್ತಾರೆ. ಈಗ ಭರತನ ಸಂತತಿ ಮುಂದುವರಿಯುವುದಕ್ಕೆ ಯಾರೂ ಇಲ್ಲ. ಈ ಸಂದರ್ಭದಲ್ಲಿ ಭರತ ಮರುತ್ಸ್ತೋಮ ಎನ್ನುವಂತಹ ಒಂದು ಯಾಗವನ್ನು ಮಾಡಿಸ್ತಾನೆ. ಆ ಯಾಗದಲ್ಲಿ ಮರುದ್ದೇವತೆಗಳು ಬಂದು ಭೂಮನ್ಯು ಎನ್ನುವಂತಹ ಒಬ್ಬ ಕುಮಾರನನ್ನು ಭರತನಿಗೆ ಒಪ್ಪಿಸ್ತಾರೆ. ಇನ್ನು ಮುಂದೆ ಇವನೇ ನಿನ್ನ ಮಗ, ಸ್ವೀಕಾರ ಮಾಡು ಅಂತ. ಈ ಭೂಮನ್ಯು ದೇವಗುರುವಾದಂತಹ ಬೃಹಸ್ಪತಿ ಆಚಾರ್ಯರು ಮತ್ತು ಆತನ ಸಹೋದರನಾದಂತಹ ಉತಥ್ಯನ ಮಡದಿ ಮಮತ ಇವರಲ್ಲಿ ಜನಿಸಿದಂತಹ ಶಿಶು. ಬೃಹಸ್ಪತಿಯೂ ಅವನ ರಕ್ಷಣೆ ಮಾಡುವುದಿಲ್ಲ, ಮಮತಾ ಅವಳೂ ಕೂಡ ಮಗುವಿನ ರಕ್ಷಣೆ ಮಾಡುವುದಿಲ್ಲ. ಆಗ ಮರುದ್ದೇವತೆಗಳು ಆ ಶಿಶುವನ್ನು ರಕ್ಷಣೆ ಮಾಡ್ತಾರೆ. ಮುಂದೆ ಇವನು ಮರುಸೋಮ ಮಾಡಿದ ಸಂದರ್ಭದಲ್ಲಿ ದೇವತೆಗಳು ಆ ಶಿಶುವನ್ನು ಭರತನಿಗೆ ಕೊಟ್ಟು ಇವನಿನ್ನ ಉತ್ತರಾಧಿಕಾರಿ ಪುತ್ರನಾಗಿ ಸ್ವೀಕಾರ ಮಾಡುವಂತ ಅನುಗ್ರಹ ಮಾಡ್ತಾರೆ. ಭರತ ಆ ಭೂಮನ್ಯುವನ್ನು ಸ್ವೀಕಾರ ಮಾಡಿ ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸ್ತಾನೆ. ಈ ರೀತಿಯಲ್ಲಿ ಅವನ ಸಂತತಿ ಮುಂದುವರೆದು ಬರ್ತದೆ. ಹೀಗೆ ಭರತನ ಕೆಲವು ವಿಚಾರಗಳು, ಕೆಲವು ವಿಶೇಷತೆಗಳು ಅಂದರೆ ಈ ಭರತನ ಕುರಿತು ಆಚಾರ್ಯ ಮಧ್ವರು ಒಂದು ಮಾತು ಹೇಳ್ತಾರೆ. ಪುರೋರ್ವಂಶೇತು ಭರತಃ ಚಕ್ರವರ್ತಿ ಹರಿಪ್ರಿಯ. ಪುರುವಂಶದ ಈ ಚಂದ್ರವಂಶದ ಪ್ರಸಿದ್ಧರಾದ ರಾಜರುಗಳ ಉಲ್ಲೇಖವನ್ನು ಮಾಡ್ತಾ ಬರುವಾಗ ಆರಂಭದಲ್ಲಿ ಕೇವಲ ಹೆಸರುಗಳನ್ನು ಮಾತ್ರ ಉಲ್ಲೇಖ ಮಾಡ್ತಾ ಬರ್ತಾರೆ, ಯಾರಿಗೂ ವಿಶೇಷಣ ಕೊಡುವುದಿಲ್ಲ. ಆದರೆ ಮುಂದೆ ಒಂದು ವಿಶೇಷಣ ಕೊಟ್ಟಿದ್ದಾರೆ, ಪ್ರತೀಪಸ್ಯಾಭವನ್ ಪುತ್ರಾಹ ತ್ರಯ ತ್ರೇತಾಗ್ನಿ ವರ್ಚಸಃ ಅಂಥೇಳಿ. ಪ್ರತೀಪ ರಾಜನಿಗೆ 3 ಮಕ್ಕಳು, ದೇವಾಪಿ, ಬಾಕ್ಲಿಕ ಮತ್ತು ಶಂತನು. ಇವರ ಬಗ್ಗೆ ಹೇಳುವಾಗ ತ್ರಯ ತ್ರೇತಾಗ್ನಿ ವರ್ಚಸಃ, ತ್ರೇತಾಗ್ನಿ 3 ಅಗ್ನಿಗಳೇ ಸಮಾನವಾದ ಕಾಂತಿ ಉಳ್ಳವರು ಅಂತ ವಿಶೇಷಣ ಕೊಟ್ಟಿದ್ದಾರೆ. ಆದರೆ
ಭರತನಿಗೆ ಕೊಟ್ಟ ವಿಶೇಷಣ ಬೇರೆ ಯಾರಿಗೂ ಕೊಡಲಿಲ್ಲ. ಕೆಲವರಿಗೆ ವಿಶೇಷಣವೇ ಇಲ್ಲ, ಕೊಟ್ಟರೂ ಇಂತಹ ವಿಶೇಷಣ ಕೊಡಲಿಲ್ಲ ಅಂತ. ಭರತಃ ಚಕ್ರವರ್ತಿ ಹರಿಪ್ರಿಯ ಅಂತ, ಅವನು ಭಗವಂತನಿಗೆ ಅತ್ಯಂತ ಪ್ರಿಯನಾಗಿದ್ದ. ಇಷ್ಟು ಹೇಳಿದರೆ ಪುನಃ ಭರತನ ಗುಣಗಳೇನು, ಭರತನ ಸಾಮರ್ಥ್ಯ ಏನು ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಭರತ ಅವನು ವಿಷ್ಣುವಿನ ಅಂಶ ಅವತಾರ ಅಂತಲೂ ಒಂದು ಮಾತಿದೆ. ಇದಕ್ಕೆ ಸೂಚಕ ಎಂಬಂತೆ ಭರತನ ಕೈಯಲ್ಲಿ ಒಂದು ಚಕ್ರ ಇತ್ತು, ದಿವ್ಯವಾದಂತಹ ಚಕ್ರ, ಅತ್ಯಂತ ಪ್ರಕಾಶವನ್ನು ಬೀರುವ, ಇಡೀ ಜಗತ್ತನ್ನೇ ವ್ಯಾಪಿಸುವಂತೆ ಶಬ್ದಗೈಯಬಲ್ಲ, ಎಂತಹ ಶತ್ರುವನ್ನೂ ಸಂಹಾರ ಮಾಡಬಲ್ಲಂತಹ ಚಕ್ರ ಭಗವಂತನ ಕೈಯಲ್ಲಿದ್ದ ಚಕ್ರ. ಅದು ಈ ಭರತ ಯುದ್ಧಕ್ಕೆ ಹೊರಟಾಗ ಅವನಿಗೆ ಸಹಾಯಕ್ಕೆ ಬರ್ತಿತ್ತು, ಎಲ್ಲ ಯುದ್ಧಗಳಲ್ಲಿಯೂ ಅವನಿಗೆ ಜಯವನ್ನು ತಂದುಕೊಡ್ತಿತ್ತು. ಭಗವಂತನ ಅಂಶ ಭರತನಲ್ಲಿ ಇಲ್ಲದಿದ್ದರೆ ಭಗವಂತನ ಚಕ್ರವನ್ನು ಅವನು ಉಪಯೋಗ ಮಾಡಿಕೊಳ್ಳುವುದು ಅಂದರೆ ಏನದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಭಗವಂತನ ಅಂಶ ಅವನಲ್ಲಿತ್ತು ಅಂತ ಮಹಾಭಾರತದಲ್ಲಿಯೂ ಉಲ್ಲೇಖ ಇದೆ, ಭಾಗವತದಲ್ಲಿಯೂ ಉಲ್ಲೇಖ ಬರ್ತದೆ. ಆ ಅಂಶವನ್ನು ನಾವು ಅವಶ್ಯವಾಗಿ ನೋಡಬಹುದಾಗಿದೆ. ಆಚಾರ್ಯರು ಹೇಳ್ತಾರೆ, ಚಕ್ರವರ್ತಿ ಹರಿಪ್ರಿಯ, ಅವನ ವ್ಯವಹಾರಗಳೆಲ್ಲವೂ ಕೂಡ ಭಗವಂತನಿಗೆ ಪ್ರೀತಿಯನ್ನುಂಟು ಮಾಡುವಂಥದ್ದಾಗಿತ್ತು, ಪರಮ ಧಾರ್ಮಿಕ ಎನ್ನುವ ಒಂದು ವಿಶೇಷಣವನ್ನು ಕೊಡ್ತಾರೆ. ಈ ಭರತನ ವೃತ್ತಾಂತ ಮಹಾಭಾರತದಲ್ಲಿ 3 ಕಡೆಯಲ್ಲಿ ಬಂದಿದೆ. ಒಂದು ಆದಿಪರ್ವದಲ್ಲಿ ಶಕುಂತಲೋಪಾಖ್ಯಾನದಲ್ಲಿ ಮೇಜಯನನ್ನು ಕುರಿತು ವೈಶಂಪಾಯನರು ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ಚಂದ್ರವಂಶದ ರಾಜರುಗಳ ಉಲ್ಲೇಖವನ್ನು ಮಾಡ್ತಾ ಒಂದು ಬಾರಿ ಅಲ್ಲಿ ವಿಸ್ತಾರವಾಗಿ ಭರತನ ವೃತ್ತಾಂತವನ್ನು ಹೇಳುತ್ತಾರೆ. ಮುಂದೆ ದ್ರೋಣ ಪರ್ವದಲ್ಲಿ ಬರ್ತದೆ. ಅಭಿಮನ್ಯು ಮೃತನಾದಾಗ ಯುಧಿಷ್ಠಿರ ಅತ್ಯಂತ ದುಃಖಿತನಾಗಿ ಕುಳಿತಿರ್ತಾನೆ. ಆ ಸಂದರ್ಭದಲ್ಲಿ ಅವನನ್ನು ಸಮಾಧಾನ ಮಾಡುವುದಕ್ಕೋಸ್ಕರ ವೇದವ್ಯಾಸರು ಕೆಲವು ವೃತ್ತಾಂತಗಳನ್ನು ಹೇಳುತ್ತಾರೆ. ಅದರಲ್ಲಿ ಒಂದು, ಸೃಂಜಯ ಎಂಬಂತಹ ರಾಜ ತನ್ನ ಮಗನನ್ನು ಕಳ್ಕೊಂಡು ದುಃಖಿತನಾಗಿರುವ ಸಂದರ್ಭದಲ್ಲಿ ನಾರದರು ಅಲ್ಲಿಗೆ ಬಂದು, ಈ ಮರಣ ಎನ್ನುವುದು ಸಾಮಾನ್ಯ, ಮೃತರಾದವರಿಗೆ ದುಃಖಿಸುವಂತಹ ಈ ವ್ಯವಹಾರ ಸರಿಯಲ್ಲ ಅಂತ ಅವನನ್ನು ಸಮಾಧಾನ ಪಡಿಸ್ತಾ, ಎಂತೆಂಥ ಮಹಾತ್ಮರು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ, ಅವರೆಲ್ಲ ಮೃತರಾಗಿದ್ದಾರೆ, ಹಾಗಿರುವಾಗ ಸಾಮಾನ್ಯನಾದ ನಿನ್ನ ಮಗನ ಮರಣಕ್ಕೆ ನೀನು ದುಃಖಿಸಬಾರದು ಅಂತ 16 ರಾಜರ ವೃತ್ತಾಂತವನ್ನು ನಿರೂಪಣೆ ಮಾಡ್ತಾರೆ ನಾರದರು. ಅದರಲ್ಲಿ ಭರತನ ವೃತ್ತಾಂತವು ಒಂದು. ಈ ನಾರದ ಸಂಜೆಯ ವೃತ್ತಾಂತವನ್ನು ವೇದವ್ಯಾಸರು ಯುಧಿಷ್ಠಿರನಿಗೆ ಹೇಳುತ್ತಾ, ನೋಡಂತಹ ಮಹಾತ್ಮನಾದ ಭರತನೇ ಮರಣವನ್ನು ಹೊಂದಿದ, ಅಭಿಮನ್ಯುವಿನ ವಿಚಾರ ಏನು, ದುಃಖಿಸಬೇಡ ಅಂತ ಸಮಾಧಾನ ಮಾಡುವ ಪ್ರಸಂಗದಲ್ಲಿ ಒಮ್ಮೆ ಆ ವಿಚಾರ ಬಂತು. ಮುಂದೆ ಶಾಂತಿ ಪರ್ವದಲ್ಲಿಯೂ ಕೂಡ ಇದೇ ವಿಚಾರ ಬರ್ತದೆ. ಯುಧಿಷ್ಠಿರ ತನ್ನವರನ್ನೆಲ್ಲ ಕಳ್ಕೊಂಡು ನನಗಿನ್ನೇನೂ ಬೇಡ, ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಥವಾ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೊರಟ ಸಂದರ್ಭದಲ್ಲಿ ಕೃಷ್ಣ ಇದೇ ವಿಚಾರವನ್ನು ಉಪದೇಶ ಮಾಡ್ತಾನೆ. ಇದೇ 16 ರಾಜರ ಕಥೆಯೂ ಕೂಡ ಅಲ್ಲಿ ಬರ್ತದೆ. ಆಗ ಭರತನ ವಿಚಾರವೂ ಕೂಡ ನಿರೂಪಿತವಾಗ್ತದೆ. ಅಲ್ಲಿ ಭರತನನ್ನು ಕುರಿತು ಕೃಷ್ಣ ಹೇಳುವ ಮಾತು, ಭರತಸ್ಯ ಮಹತ್ಕರ್ಮ ಸರ್ವರಾಜಸು ಭಾರತ ಖಂ ಮರ್ತ್ಯ ಇವ ಬಾಹುಭ್ಯಾಂ ನಾನು ಗಂತುಂ ಅಶಕ್ನುವನ್. ಭರತನ ಬಗ್ಗೆ ಹೆಚ್ಚೇನು ಹೇಳಬೇಕು? ಕೃಷ್ಣ ಹೇಳ್ತಾನೆ, ಭರತ ಮಾಡಿದ ಕೆಲಸಗಳು ಅಸಾಧ್ಯ, ಯಾರಿಗೂ ಅದನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂದರೆ, ಮನುಷ್ಯ ತನ್ನ ಕೈಯಿಂದಲೇ ತಾನು ಆಕಾಶವನ್ನು ದಾಟ್ತೇನೆ ಅಂತ ಹೊರಟ್ರೆ, ಇಡೀ ಆಗಸದ ಉದ್ದಗಲಕ್ಕೂ ಕೂಡ ಕೈಯಿಂದಲೇ ಹಾರಾಡ್ತೇನೆ ಅಂತ ಹೊರಟ್ರೆ ಅದು ಸಾಧ್ಯವೇ? ಸಾಧ್ಯವಾಗುವುದಿಲ್ಲ. ಹೇಗೋ ಆ ರೀತಿಯಲ್ಲಿ ಭರತ ಮಾಡಿದ ಕೆಲಸಗಳ ಅನುಕರಣೆ, ಭರತ ಮಾಡಿದ್ದೆಲ್ಲವನ್ನೂ ನಾವು ಮಾಡ್ತೇವೆ ಅಂತ ಹೊರಟ್ರೆ ಆಕಾಶವನ್ನು ಕೈಯಿಂದ ದಾಟಲಿಕ್ಕೆ ಹೊರಟಂತಹ ವ್ಯಕ್ತಿಯ ಸ್ಥಿತಿ ಏನೋ ಅದಾದೀತು. ಅಂತಹ ಮಹತ್ಕರ್ಮವನ್ನು ಭರತ ಮಾಡಿದವನು ಅಂತ ಭರತನ ಹೊಗಳಿಕೆ ಕೃಷ್ಣನ ಬಾಯಿಯಿಂದ ಬಂದಿದೆ. ಇದೊಂದು ಭರತನಿಗೆ ಸಿಕ್ಕಿದ ಪ್ರಶಸ್ತಿ ಅಂತ ಹೇಳಬೇಕು. ಈ ರೀತಿಯಲ್ಲಿ ಭರತ ಒಂದು ದೀರ್ಘಕಾಲದ ರಾಜ್ಯಭಾರವನ್ನು ಮಾಡಿದ್ದಾನೆ. ಒಂದು ಅಂಶ, ಈ ಚಂದ್ರವಂಶವನ್ನು ಹೇಳುವ ಸಂದರ್ಭದಲ್ಲಿ ಚಂದ್ರನಿಂದ ಅದು ಆರಬ್ಧವಾದ್ದರಿಂದಾಗಿ ಚಂದ್ರವಂಶ, ನಂತರದಲ್ಲಿ ಚಂದ್ರನ ನಂತರದಲ್ಲಿ ತಲೆಮಾರುಗಳು, ಚಂದ್ರನ ನಂತರ ಬುಧ, ಅವನ ನಂತರ ಪುರೂರವ ಅಂತ ಈ ರೀತಿ ತಲೆಮಾರುಗಳು ಬರ್ತದೆ. 7ನೆಯ ತಲೆಮಾರಿನಲ್ಲಿ ಪೂರು ಎಂಬ ರಾಜ ಬರ್ತಾನೆ. ಅವನ ನಂತರದಲ್ಲಿ ಈ ವಂಶಕ್ಕೆ ಪೂರ್ವಂಶ ಅಥವಾ ಪೌರವರು ಅಂತ ಕರೀತಾರೆ. ಇದೇ ರೀತಿ ತಲೆಮಾರು ಮುಂದುವರೆದು ಬಂದಾಗ 27ನೆಯ ತಲೆಮಾರಿನವನಾಗಿ ಈ ಭರತ ಕಾಣಿಸಿಕೊಳ್ತಾನೆ. ಇವನ ನಂತರದಲ್ಲಿ ಈ ವಂಶಕ್ಕೆ ಭರತವಂಶ ಅಂತ ಹೆಸರು. ನಂತರ 34ನೆಯ ರಾಜನಾಗಿ ಕುರು ಬರ್ತಾನೆ. ಅವನ ನಂತರದಲ್ಲಿ ಈ ವಂಶಕ್ಕೆ ಕೌರವ ವಂಶ ಅಂತ ಹೆಸರಾಯಿತು.
ಈ ರೀತಿಯಲ್ಲಿ ವಂಶಾವಳಿ ಕಾಲಕ್ಕೆ ಬೇರೆ ಬೇರೆ ಹೆಸರನ್ನು ಪಡ್ಕೊಂಡು ಬಂದಿದೆ. ಆದರೆ ಮಹಾಭಾರತದ ಕಥೆಯನ್ನು ಹೇಳಲಿಕ್ಕೆ ಹೊರಟಂತಹ ವೈಶಂಪಾಯನರು ಜನಮೇಜನೆಯನ್ನು ಕುರಿತು ಹೇಳ್ತಾರೆ, ನಾನು ಕುರುವಂಶದ ಕಥೆ ಹೇಳ್ತೇನೆ ಅಂತ ಹೇಳಲಿಲ್ಲ, ಚಂದ್ರವಂಶದ ಕಥೆಯನ್ನು ಹೇಳ್ತೇನೆ ಅಂತ ಹೇಳಲಿಲ್ಲ. ಅವರು ಮಹಾಭಾರತ ಅಂದರೆ ಏನು ಅಂತ ಹೇಳುವಾಗ ವ್ಯಾಖ್ಯಾನ ಮಾಡ್ತಾರೆ, ಭರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಚತೆ. ನಾವು ಪ್ರಸಿದ್ಧವಾದ ವ್ಯಾಖ್ಯಾನ ಕೇಳಿದ್ದೇವೆ, ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತ. ಆದರೆ ವೈಶಂಪಾಯನರ ವ್ಯಾಖ್ಯಾನ ಭರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಚತೆ. ಈ ಮಹಾಭಾರತ ಅಂದರೆ ಇದು ಭರತವಂಶೀಯರ ಮಹತ್ತರವಾದ ಜನ್ಮಾದಿ ವೃತ್ತಾಂತವನ್ನು ಹೇಳುವಂಥದ್ದು. ಚಂದ್ರನಿಂದ ಸ್ವೀಕಾರ ಮಾಡಬಹುದಿತ್ತು, ಪುರುವಿನಿಂದ ಸ್ವೀಕಾರ ಮಾಡಬಹುದಿತ್ತು, ಅದು ಯಾವುದನ್ನೂ ಹೇಳದೆ ಭರತವಂಶೀಯರ ವೃತ್ತಾಂತ ಅಂತ. ಅದು ಹಾಗೆ ಅಂತ ಹೇಳಿದ್ರಲ್ಲಿ ಭರತನಿಂದ ಪೂರ್ವದವರ ವೃತ್ತಾಂತ ಇರಲಿಲ್ಲವೇ? ಇತ್ತು. ಭರತನ ನಂತರದವರ ವೃತ್ತಾಂತವೂ ಇದೆ. ಹಾಗಿದ್ರೆ ಮಧ್ಯವರ್ತಿಯಾದ ಭರತನನ್ನು ಸ್ವೀಕಾರ ಮಾಡಿದ್ದಾರೆ. ಏನು ಕೇಳಿದರೆ, ಒಂದು ವಂಶವನ್ನು ಹೇಳುವಾಗ ಪ್ರಸಿದ್ಧನಾದ ಒಬ್ಬ ವ್ಯಕ್ತಿ ಬಂದರೆ ಇವನ ಪೂರ್ವಿಕರು ಅಂತ ಹಿಂದಿನವರನ್ನು ಸ್ವೀಕಾರ ಮಾಡೋದು, ಇವನ ವಂಶದವರು ಅಂತ ನಂತರವನ್ನು ಆದ್ದರಿಂದ ಪೂರ್ವೋತ್ತರದಲ್ಲಿ ಇರುವವರೆಲ್ಲರನ್ನೂ ಕೂಡ ಆ ವಂಶೀಯರಂತೂ ಸ್ವೀಕಾರ ಮಾಡ್ತಾರೆ. ಆದರೆ ಮಾಡಬೇಕಾದ್ರೆ ಆ ವ್ಯಕ್ತಿ ಅಷ್ಟು ಮಹತ್ವವುಳ್ಳವನಾಗಿರಬೇಕು. ವೈಶಂಪಾಯನರು ಇದು ಭರತವಂಶೀಯರ ಕಥೆ, ಆದ್ದರಿಂದ ಇದು ಮಹಾಭಾರತ ಅಂತ ಹೇಳಬೇಕಾದ್ರೆ ಇಡೀ ವಂಶಾವಳಿಯಲ್ಲಿ ಭರತನಿಗೆ ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗ್ತದೆ. ಭರತಾತ್ ಭಾರತೀ ಕೀರ್ತಿ, ಇನ್ನೊಂದು ಮಾತು ಅವರು ಹೇಳೋದು, ಈ ಭರತನಿಂದಾಗಿ ಈ ಭಾರತೀ ಎನ್ನುವಂತಹ ಕೀರ್ತಿ. ಅದಕ್ಕೆ ಹೀಗೆ ಅರ್ಥ ಮಾಡ್ಬೋದು, ಈ ದೇಶ ಭಾರತ, ಇದಕ್ಕೆ ಅಭಿಮಾನಿಯಾಗಿರುವಂತಹ ದೇವತೆಯನ್ನು ಭಾರತಿ ಸ್ವೀಕಾರ ಮಾಡ್ಬೋದು. ಅಥವಾ ಭಾರತೀ ಭೂಮಿ, ಭರತ ದೇಶ ಅಂತ ಹೇಳುವುದನ್ನು ಭಾರತೀ ಭೂಮಿ, ಈ ವಿಧವಾದ ಕೀರ್ತಿ ಬರುವುದಕ್ಕೆ ಕಾರಣ ಭರತ ಚಕ್ರವರ್ತಿ. ಸುಕಾಲ ಇವ ಜಾಯಂತೆ ಪ್ರಜಾಪುಣ್ಯೇನ ಬಹುಭುಜ ಅಂಥೇಳಿ ಒಂದು ಮಾತುಂಟು. ಪ್ರಜೆಗಳು ಮಾಡಿದಂತಹ ಪುಣ್ಯದ ಫಲವಾಗಿ ಅಂತಹ ರಾಜರುಗಳು ನಮಗೆ ಸಿಗ್ತಾರೆ ಅಂತ. ಆ ಕಾಲದ ಪ್ರಜೆಗಳೂ ಕೂಡ ಅಂತಹ ಪುಣ್ಯವನ್ನು ಮಾಡಿದರು. ಅದಕ್ಕನುಗುಣವಾಗಿ ಭಗವಂತನೇ ಒಂದು ಅಂಶದಲ್ಲಿ ಆ ರೀತಿಯಲ್ಲಿ ಅವತರಿಸಿ ಇಡೀ ಧರ್ಮದ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸಿದ್ದ. ಭಾರತ ಎನ್ನುವಂತಹ ಹೆಸರು ಪುನಃ ಪ್ರತಿಷ್ಠಿತವಾಯಿತು. ಅಂತಹ ಭರತ ಇವತ್ತಿನ ರಾಜರುಗಳಿಗೂ ಕೂಡ ಆದರ್ಶಪ್ರಾಯನಾಗಬೇಕು. ಧರ್ಮ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸುವಂತಹ ಒಂದು ಬುದ್ಧಿ ಅವರಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ಭರತ ಎಲ್ಲರಿಗೂ ಮಾರ್ಗದರ್ಶಕನಾಗಲಿ ಅಂತ ಹೇಳುತ್ತಾ ಕೃಷ್ಣಾರ್ಪಣಮಸ್ತು.